ಇದು ಶಿವಲಿಂಗ ಬಳ್ಳಿಯ ಬೀಜಗಳು. ಇವು ಔಷಧ ಉಪಚಾರದಲ್ಲಿ ಬಳಸುತ್ತಾರೆ ಹಾಗೂ ಇದು ಲಿಂಗದ ಆಕಾರದಲ್ಲಿ ಇರುತ್ತೆ. ಈ ಲಿಂಗದ ಆಕಾರದಲ್ಲಿರುವ ಶಿವಲಿಂಗ ಬಳ್ಳಿಯ ಬೀಜಗಳು ನೋಡಿ, ಪಾಣಿವಟ, ಶಿವಲಿಂಗ, ಮೇಲೆ ಲಿಂಗ ಎಲ್ಲ ಕಾಣ್ತಾ ಇದೆ. ಇದನ್ನು ಮುಂದೆ ತಿಳಿಯೋಣ. ನಮಸ್ಕಾರ ಶಿವಭಕ್ತರಿಗೆ. ಶಿವಲಿಂಗ ಬಳ್ಳಿಯ ಬಗ್ಗೆ ಮಹತ್ವವನ್ನು ತಿಳಿಯೋಣ. ಒಂದು ಸವಿನಯ ಪ್ರಾರ್ಥನೆ, ಒಂದು ಸಣ್ಣ ಪ್ರಯತ್ನ, ಶಿವಲಿಂಗವನ್ನು ತೋರಿಸುವಂಥ ಸಣ್ಣ ಪ್ರಯತ್ನ. ಇದೇನಪ್ಪ ಶಿವಲಿಂಗ ನಾವು ನೋಡಿಲ್ಲವೇನೋ ಅಂತ ಅನ್ಕೋಬಹುದು. ಆದರೆ ತಾವೆಲ್ಲ ಕಲ್ಲಿನಲ್ಲಿ ಕೆತ್ತಿದ ಶಿವಲಿಂಗವನ್ನು ನೋಡಿರ್ಬೋದು. ಆದರೆ ಮರದಲ್ಲಿ ಬೆಳೆದಂಥ, ಅಂದರೆ ಬಳ್ಳಿಯಲ್ಲಿ ಬೆಳೆದಂಥ ಶಿವಲಿಂಗವನ್ನು ಕೆಲವರು ನೋಡಿರ್ತಾರೆ. ಇನ್ನು ಭಾಳಷ್ಟು ಜನಗಳಿಗೆ ಶಿವಲಿಂಗವು ಮರದಲ್ಲಿ ಅಂದರೆ ಬಳ್ಳಿಯಲ್ಲಿ ಯಾಕೆ ಬೆಳೆಯುತ್ತೆ ಅನ್ನೋದು ಒಂದು ನಿಗೂಢವಾದ ವಿಷಯ ಅಂತ ನಾನು ಅಂದ್ಕೊಳ್ತೀನಿ, ಗೊತ್ತಿಲ್ಲದವರಿಗೆ. ಅದಕ್ಕಾಗಿ ಇವತ್ತೊಂದು ಬಳ್ಳಿಯಲ್ಲಿ ಬೆಳೆದಂಥ ಶಿವಲಿಂಗವನ್ನು ತಮಗೆ ಪರಿಚಯ ಮಾಡಿಸ್ಬೇಕನ್ನೋದೇ ನನ್ನ ಉದ್ದೇಶ. ಓಂ ನಮಃ ಶಿವಾಯ ಇದು ಷಡಕ್ಷರಿ ಮಂತ್ರ, ನಮ ಶಿವಾಯ ಇದು ಪಂಚಾಕ್ಷರಿ ಮಂತ್ರ. ಇವೆರಡು ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರಗಳು. ಅದಕ್ಕಾಗಿ ಶಿವನಿಗೆ ಪೂಜೆಯಲ್ಲಿ ಬಳಸುವಂಥ ಬಿಲ್ವ ಪತ್ರೆ ಆಗಿರ್ಬೋದು, ಇದು ಮರದಲ್ಲಿ ಬೆಳೆಯುತ್ತೆ. ವಿಧ ವಿಧವಾದ ಪೂಜೆಗೆ ಬಳಸುವಂಥ ಹೂವುಗಳಾಗಿರ್ಬೋದು, ಆ ಹೂವುಗಳೆಲ್ಲ ಮರದಲ್ಲಿ ಬೆಳೆಯುತ್ತೆ. ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿ ಮರದಲ್ಲಿ ಬೆಳೆಯುತ್ತೆ. ಆದರೆ ಶಿವನಿಗೆ ಸಂಬಂಧಪಟ್ಟ ಇನ್ನೊಂದು ಲಿಂಗ, ಇದು ಮಾತ್ರ ಕಲ್ಲಿನಲ್ಲಿ ಇರುತ್ತೆ. ಕಲ್ಲಿನಲ್ಲಿ ಕೆತ್ತಿರ್ತಾರೆ, ಕಲ್ಲಿನಲ್ಲಿ ಮಾಡಿದ್ದಿರುತ್ತೆ. ಇದು ಕೂಡ ಮರದಲ್ಲಿ ಅಥವಾ ಬಳ್ಳಿಯಲ್ಲಿ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಂಥದ್ದೊಂದು ಪ್ರಯತ್ನ ಇವತ್ತು ಅದನ್ನು ಬೆಳೆಯುತ್ತೆ. ಆಲ್ರೆಡಿ ಅದು ಪ್ರಕೃತಿ ಕೊಟ್ಟಿದೆ. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಆ ಒಂದು ಶಿವಲಿಂಗ, ಆ ಶಿವಲಿಂಗದಲ್ಲಿ ಪಾಣಿವಟ ಅಂದರೆ ನೀರು ಬರುವಂಥ ಮಾರ್ಗ ಹೇಗಿರುತ್ತೆ ಅದು ಇರುತ್ತೆ, ಮೇಲೆ ಲಿಂಗ ಇರುತ್ತಲ್ಲ ಅದು ಕಾಣುತ್ತೆ. ಆದರೆ ಅದು ಎರಡು ಭಾಗದಲ್ಲಿರುತ್ತೆ, ಆ ಕಡೆ ಈ ಕಡೆ. ಈ ಎರಡು ಭಾಗದಲ್ಲಿ ಇರುವಂಥ ಲಿಂಗ ಯಾವ ಬಳ್ಳಿಯಲ್ಲಿ ಬೆಳೆಯುತ್ತೆ, ಆ ಬಳ್ಳಿ ಹೇಗಿರುತ್ತೆ ಅನ್ನೋದನ್ನು ತಮಗೆ ತೋರಿಸ್ಲಿಕ್ಕೆ ಸಣ್ಣ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ನೀವೆಲ್ಲರೂ ಕೂಡಿ ಆ ಒಂದು ಬಳ್ಳಿ ಯಾವ ರೀತಿ ಇರುತ್ತೆ, ಯಾವ ಕಾಯಿಯಲ್ಲಿ ಸಿಗುತ್ತೆ ಅನ್ನೋದು ತಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ನಮಸ್ಕಾರ. ಬನ್ನಿ, ಆ ಒಂದು ಬಳ್ಳಿ ಯಾವ ರೀತಿ ಇರುತ್ತೆ, ಆ ಲಿಂಗ ಎಷ್ಟು ಗಾತ್ರದಲ್ಲಿರುತ್ತೆ, ಆ ಲಿಂಗದ ಅಂದರೆ ಆ ಒಂದು ಕಾಯಿಯಲ್ಲಿರುವಂಥ ಬೀಜವೇ ಅದು ಶಿವಲಿಂಗ. ಆ ಬಳ್ಳಿಯ ಹೆಸರು ಶಿವಲಿಂಗ ಬಳ್ಳಿ ಅಂತ ಕರೀತಾರೆ, ಶಿವಲಿಂಗಿ ಬಳ್ಳಿ ಅಂತ ಕರೀತಾರೆ. ತೆಲುಗಿನಲ್ಲಿ ಲಿಂಗದೊಂಡ, ತೆಲುಗಿನಲ್ಲಿ ಲಿಂಗದೊಂಡ ಅಂತ ಕರೀತಾರೆ. ಆ ಬಳ್ಳಿ ಬೇರೆ ಯಾವುದೂ ಅಲ್ಲ, ತಾವು ನೋಡಿರ್ತೀರಿ. ಇಲ್ಲಿ ಮರಕ್ಕೆ ನೇತಾಡ್ತಾ ಇದೆ ಬಳ್ಳಿ, ಇದೇ ಬಳ್ಳಿನೇ ಶಿವಲಿಂಗ ಬಳ್ಳಿ. ಭಾಳಷ್ಟು ಕಡೆ ನೀವು ನೋಡಿರ್ತೀರಿ, ಓಹೋ ಇದೇನಾ ಅಂತ ಅಂದ್ಕೊಂಡಿರ್ತೀರಿ ನೋಡಿದ ಮೇಲೆ. ಆದರೆ ಅಲ್ಲಿವರೆಗೂ ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರ್ಬೋದು. ಇದು ಶಿವಲಿಂಗ ಬಳ್ಳಿ ಅಂತೇಳಿ. ಇದರಲ್ಲಿರುವಂಥ ಬೀಜಗಳು ಲಿಂಗದ ಆಕಾರದಲ್ಲಿ ಇರ್ತವೆ. ಪಾಣಿವಟ ಮತ್ತು ಮೇಲಿರುವ ಲಿಂಗ ಎಲ್ಲವೂ ಇರುತ್ತೆ. ಇದು ಶಿವಲಿಂಗ ಬಳ್ಳಿ. ಸಾಕಷ್ಟು ಎಲ್ಲ ಇಲ್ವಂತಲ್ಲೇ ಕಂಟಿ ಕಮರಿಗಳ ಮೇಲೆ ಬೆಳೆದಿರುತ್ತೆ, ಅದನ್ನು ಯಾರು ಗ್ರಹಿಸಿರಲ್ಲ. ಆದರೆ ಅದನ್ನು ಇವತ್ತು ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಶಿವಲಿಂಗ ಬಳ್ಳಿ. ಇದರಲ್ಲಿರುವಂಥ ಬೀಜಗಳು 3-4 ಬೀಜಗಳಿರುತ್ತವೆ. ಅದನ್ನು ನಾವು ಈಗ ಹೊರ ತೆಗೆದು ನೋಡೋಣ, ಬನ್ನಿ. ಬಾಪ, ತಗೋ ಈ ಕಡೆ. ಇದು ಒಂದು ಚೆಂಡು ಆಕಾರದಲ್ಲಿ, ಪ್ಲಾಸ್ಟಿಕ್ ಚೆಂಡು ಮಾಡಿರ್ತಾರೆ ನೋಡು, ಆ ಥರ ಒಂದು ಬಿಳಿ ಗೇರೆಗಳು, ಭಸ್ಮದ ಆಕಾರದಲ್ಲಿ ಗೇರೆಗಳು, ನಂತರ ಕುಂಕುಮ ಆಕಾರದಲ್ಲಿ ಹಣ್ಣು ಇರುತ್ತೆ. ಇದು ಶಿವಲಿಂಗ ಕಾಯಿ ಅಂತೇಳಿ. ಇದನ್ನು ಬಿಚ್ಚಿದಾಗ ಈ ರೀತಿ ನೋಡಿ, ಒಂದರಲ್ಲಿ ಸುಮಾರು 7-8 ಬೀಜಗಳಿವೆ. ಒಂದು ಕಾಯಿಯಲ್ಲಿ ಸುಮಾರು 7-10 ಮೇಲ್ಪಟ್ಟು ಇದೆ ಅಂತ ಕಾಣುತ್ತೆ ನನಗೆ. ಆದರೆ ಇದರಲ್ಲಿ ತಾವು ನೋಡ್ತಾ ಇರ್ಬೋದು ನೋಡಿ, ಈ ಒಂದು ಲಿಂಗದ ಆಕಾರದಲ್ಲಿರುವಂಥ, ತಮಗೆ ಹೊರಗೆ ತೆಗೆದು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದೊಂದು ಮೇಲೆ ಮುಸ್ಕಿನ ಥರ ಇದೆ. ಈ ಮುಸ್ಕು ಈಗ ತಾವು ನೋಡ್ಬೋದು, ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ.
ನೋಡಿ, ಮೇಲೆ ಲಿಂಗದ ಆಕಾರ, ಇದು ನೀರು ಹೋಗುವಂಥ ಜಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ಅಲ್ಲಿ ಟಚ್ ಮಾಡಿ ಹಿಂಗೆ 2 ಸಾರಿ. ಲಿಂಗ ಮೇಲ್ಗಡೆ ಇದು ಲಿಂಗ, ಕೆಳಗೆ ಪಕ್ಕದಲ್ಲಿ ನೀರು ಹೋಗುವಂಥ ಆಕಾರ. ಇದು 2 ಭಾಗದಲ್ಲಿ ಇರುತ್ತೆ ನೋಡಿ, ಈ ಭಾಗಕ್ಕೂ ಇದೆ, ಆ ಭಾಗಕ್ಕೂ ಇದೆ. ಕಾಣ್ತಾ ಇದೆಯಾ? ಇದು ಶಿವಲಿಂಗ ಬಳ್ಳಿ. ಈ ಲಿಂಗವು ಮರದಲ್ಲಿ ಬೆಳೆಯುತ್ತೆ, ಅಂದರೆ ಬಳ್ಳಿಯಲ್ಲಿ ಬೆಳೆಯುತ್ತೆ. ನೋಡಿ, ಸುಮಾರು ಅಂದರೆ ಒಂದು ಕಾಯಿಯಲ್ಲಿ ಎಷ್ಟಿದೆ? 1 2 3 4 5 6 7 8, ಇದು ಒಂದು ಹಿಡ್ಕೊಂಡ್ರೆ 9 ಬೀಜಗಳು ಒಂದೇ ಕಾಯಿಯಲ್ಲಿ ಸಿಕ್ಕಿದೆ. ಇದು ಲಿಂಗದ ಆಕಾರದಲ್ಲಿದೆ. ಲಿಂಗದ ಆಕಾರದಲ್ಲಿರುವಂಥ ಶಿವಲಿಂಗ ಬಳ್ಳಿ, ಮರದಲ್ಲಿ ಬೆಳೆಯುವಂಥ ಲಿಂಗಗಳು. ಶಿವನು ಕೂಡ ತನಗೆ ಇಷ್ಟವಾದ ಲಿಂಗವನ್ನು ಮರದಲ್ಲಿ ಬೆಳೆಸಿದ್ದಾನೆ. ಪ್ರಕೃತಿ ನಮಗೆ ಲಿಂಗವು ಕೂಡ ಮರದಲ್ಲಿ ಪ್ರಕೃತಿ ನಿಯಮದಿಂದಲೇ ಸಿಕ್ಕಿದೆ. ಇದು ಎಷ್ಟು ಜನರಿಗೆ ಗೊತ್ತಿದೆ? ನೋಡಿದವರು ಮುಂಚೆ ನೋಡಿದ್ವಿ ಅಂತೇಳಿ ಕಾಮೆಂಟ್ ಮಾಡಿ. ನೋಡದೇ ಇರುವವರು ಈ ಲಿಂಗದ ಬಳ್ಳಿಯನ್ನು ನೋಡಿ ತಮಗೆ ಎಷ್ಟು ಖುಷಿ ಆಯಿತು, ಏನು ಅನಿಸಿತು ಅನ್ನೋದನ್ನು ತಾವು ಕಾಮೆಂಟ್ನಲ್ಲಿ ತಿಳಿಸಿ. ನಂತರ ಈ ಶಿವಲಿಂಗ ಬಳ್ಳಿಯನ್ನು ತಮ್ಮ ಒಂದು ಹಿತ್ತಲಲ್ಲಿ ಹಾಕ್ಕೊಂಡು ಈ ಬಳ್ಳಿಗೆ ಪೂಜೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆಗೆ ತಮ್ಮೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದ, ನಮಸ್ಕಾರ, ಶುಭವಾಗಲಿ.